ನನ್ನಕ್ಕರೆಯ ಕರುಣ ಬಾಂಧವರೇ, ನಿಮ್ಮೆಲ್ಲರ ಬದುಕು ಹಸನಾಗಿರಲಿ. ನಾನು ನಿಮ್ಮ ಅಬೂರಾಜಿ ಸವನೂರು. ಬಂಧುಗಳೇ, ಇವತ್ತು ಈ ವಿಷಯವನ್ನು ನಿಮ್ಮ ಮುಂದೆ ಇಡುವ ಮೊದಲೇ ನನ್ನ ಎದೆ ನಡುಗುತ್ತಿದೆ. ಇದು ಕೇವಲ ಕಿವಿಗೆ ಬೀಳುವ ಸುದ್ದಿಯಲ್ಲ, ನಮ್ಮ ಮನುಷ್ಯತ್ವದ ಬದುಕನ್ನೇ ಅಲುಗಾಡಿಸಬಲ್ಲಂತಹ ಒಂದು ದೈವಿಕ ಎಚ್ಚರಿಕೆ. ಶಾಲೆಗೆ ಹೋದ ಪುತ್ರ ಶವವಾಗಿ ಪತ್ತೆಯಾಗಿದ್ದೇನೆ ಎಂದರೆ ಅಬ್ಬಬ್ಬಾ, ಎಂಥ ಭೀಕರ ಕಾಲವಿದು ನೋಡಿ. ಹಾಗಾದರೆ ಆ ಪುಟ್ಟ ಮಗುವಿಗೆ ಹಸಲಿಗೆ ಆಗಿದ್ದೇನು? ಈ ಘಟನೆಯ ಅಂತರಾಳದಲ್ಲಿ ಅಡಗಿರುವ ದಿಗಿಲು ಹುಟ್ಟಿಸುವಂತಹ ವಾಸ್ತವಾಂಶಗಳನ್ನು ಕೆದಕುತ್ತಾ ಹೋಗೋಣ. ಅದಕ್ಕೂ ಮುನ್ನ ಒಂದು ಪರಮಾಘಾತದ ವಿಚಾರವಿದೆ, ಅದನ್ನು ಮೊದಲು ಆಲಿಸಿ ನಂತರ ವಿಷಯದ ಆಳಕ್ಕೆ ಇಳಿಯೋಣ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಂಧುಗಳೇ, ವಿಜಯಪುರದ ನಾಗಠಾಣ ಗ್ರಾಮದಲ್ಲಿ ನಡೆದ ಈ ಘಟನೆ ಅಕ್ಷರಸ ಎದೆ ನಡುಗಿಸುವಂತಿದೆ. ಒಬ್ಬ ತಾಯಿ ತನ್ನ 6 ವರ್ಷದ ಪುಟ್ಟ ಕಂದ ಸಿದ್ಧಾರ್ಥನ ಜನ್ಮದಿನದ ಆಚರಣೆಗಾಗಿ ಅದೆಷ್ಟೋ ಕನಸು ಕಂಡಿದ್ದಳು ಗೊತ್ತಾ. ಏಪ್ರಿಲ್ 1ನೇ ತಾರೀಕು ಮಗನ ಹುಟ್ಟುಹಬ್ಬ ಬರುತ್ತದೆ, ಮಗನನ್ನು ಹಾಸ್ಟೆಲಿಗೆ ಬಿಟ್ಟು ಬಂದಿದ್ದೇನೆ ಎಂದು ತಂದೆ ಹೇಳಿದ ಮಾತನ್ನು ನಂಬಿ ಆ ತಾಯಿ ಮಗನ ದಾರಿಗಾಗಿ ಕಾಯುತ್ತಿದ್ದಳು. ಪಾಪ, ಮಗನ ಜೊತೆ ಮಾತನಾಡಬೇಕು ಎಂದು ಆ ತಾಯಿ ಹಂಬಲಿಸಿದಾಗಲೆಲ್ಲ ಆತ ಮಾತನಾಡಲು ನಿರಾಕರಿಸುತ್ತಿದ್ದಾನೆ ಎಂದು ಸುಳ್ಳು ಹೇಳಿ ಆಕೆಯನ್ನು ನಂಬಿಸಲಾಗಿತ್ತು. ಇಂತಹ ಸಂಕಷ್ಟದ ಸಮಯದಲ್ಲಿ ನಮ್ಮ ಪವಿತ್ರ ಧರ್ಮ ಗ್ರಂಥಗಳು ಎಂತಹ ಅದ್ಭುತ ಮಾರ್ಗದರ್ಶನ ನೀಡುತ್ತವೆ ಎಂದರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಹೇಳುವಂತೆ ಸಂಶಯಾತ್ಮ ವಿನಯಶತಿ ಅಂದರೆ ಅನಗತ್ಯ ಸಂಶಯವು ಮನುಷ್ಯನ ವಿವೇಕವನ್ನೇ ನಾಶ ಮಾಡಿ ವಿನಾಶ ದಾರಿಗೆ ಮಾಡಿಕೊಡುತ್ತದೆ. ಇದು ಇನ್ನು ಪವಿತ್ರ ಬೈಬಲ್ ಕೂಡ ನೋಡಿ, ಮಕ್ಕಳು ದೇವರ ವರ ಮತ್ತು ಅವರು ಯೆಹೋವನ ಹುಟ್ಟಿದ ಸ್ವಾಸ್ಥ್ಯವಾಗಿದ್ದಾರೆ ಎಂದು ಉಲ್ಲೇಖವಿದೆ. ಆದರೆ ಬಂಧುಗಳೇ, ಇಲ್ಲಿ ನಡೆದ ಅಸಲಿ ಸತ್ಯವೇ ಬೇರೆ. ಗ್ರಾಮಸ್ಥರು ಆಡುತ್ತಿದ್ದ ನಿನ್ನ ಮಗ ನೋಡಲು ನಿನ್ನಂತೆ ಇಲ್ಲ ಎಂಬ ಚುಚ್ಚುಮಾತಿನಿಂದ ಬೇಸತ್ತ ತಂದೆ ಮಲ್ಲಿಕಾರ್ಜುನ ತನ್ನದೇ ಕರುಳಿನ ಕುಡಿಯನ್ನು ಮಹಾರಾಷ್ಟ್ರದ ಕೃಷ್ಣಾ ನದಿಗೆ ಎಸಗಿ ಕ್ರೂರವಾಗಿ ಕೊಂದು ಬಿಟ್ಟಿದ್ದಾನೆ. ಕೇವಲ ಜನರ ಚುಚ್ಚುಮಾತಿಗೆ ಮರುಳಾಗಿ ದೈವಿಕ ಕೊಡುಗೆಯನ್ನೇ ಹೊಸಕಿ ಹಾಕಿದ್ದಾನೆ. ಅಂದರೆ ಮಾನವ ಕುಲದ ಮಾರ್ಗದರ್ಶಿಯಾದ ಪವಿತ್ರ ಕುರ್ಆನ್ ನಮ್ಮನ್ನು ಹೀಗೆ ಎಚ್ಚರಿಸುತ್ತದೆ, ವಲಾ ತಖ್ತುಲೂ ಔಲಾದಕುಂ ಖಶಿಯತಲ್ ಇಮ್ಲಾಕ್. ಇದರ ಭಾವಾರ್ಥವೇನೆಂದರೆ, ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳನ್ನು ಕೊಲ್ಲಬೇಡಿರಿ, ಅವರಿಗೆ ಮತ್ತು ನಿಮಗೆ ಜೀವನೋಪಾಯವನ್ನು ನಾನೇ ನೀಡುತ್ತೇನೆ ಎಂಬುದು ದೈವಿಕ ಆಜ್ಞೆ. ಅನೈತಿಕ ಅಧಪ್ಪತನಕ್ಕೆ ಸಾಕ್ಷಿಯಾಗುವ ನಮ್ಮ ಈ ಸಮಾಜ ಯಾವ ಅಂಧಕಾರದತ್ತ ಸಾಗುತ್ತಿದೆ ಎಂಬ ದಿಗಿಲು ಬಡಿಯುವ ಪ್ರಶ್ನೆ ಮೂಡುತ್ತಿದೆ. ಇದು ಕೇವಲ ಒಂದು ಸಂಚಲನವಲ್ಲ, ಇದು ನಮ್ಮ ಪ್ರಜ್ಞೆಯನ್ನು ಬಡಿದೆಬ್ಬಿಸುವ ಮಹಾಘಂಟಾಘೋಷ. ಅರಿವಿನ ಜ್ಯೋತಿಯನ್ನು ಬೆಳಗಿಸಿಕೊಳ್ಳಿ ಬಂಧುಗಳೇ. ಅಜ್ಞಾನದ ಮಡುವಿಗೆ ಬಿದ್ದು ಇಂತಹ ವಿಕೃತ ಹಾದಿ ತುಳಿಯಬೇಡಿ. ವಿಶ್ವಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಮನುಷ್ಯತ್ವದ ಬಗ್ಗೆ ಅವರು ಹೇಳಿದ್ದು ಹೀಗೆ, ಫಿ ಕುಲ್ಲಿ ಕಬ್ಬದಿನ್ ರತ್ಬತಿನ್ ಹಜರ್. ಅಂದರೆ ಪ್ರತಿಯೊಂದು ಜೀವಿಯ ಮೇಲೆ ದಯ ತೋರುವುದರಲ್ಲೂ ನಿಮಗೆ ಪರಲೋಕದಲ್ಲಿ ಮಹಾ ಪ್ರತಿಫಲವಿದೆ ಎಂದಿದ್ದಾರೆ. ಬಂಧುಗಳೇ, ಈ ಭೀಕರ ಘಟನೆಯ ಬಗ್ಗೆ ನಿಮಗೇನಿಸುತ್ತದೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಿ. ನಿಮ್ಮ ಒಂದು ಸಂದೇಶವು ಮತ್ತೊಬ್ಬರ ಬದುಕಿನಲ್ಲಿ ಜಾಗೃತಿ ಮೂಡಿಸಬಹುದು. ಮತ್ತೆ ಸಿಗೋಣ ಅರಿವಿನ ಹೊಸ ಹಾದಿಯಲ್ಲಿ ಇನ್ಶಾ ಅಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ಖುದಾ ಹಫೀಸ್.